ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದ್ರೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಏನಾದರೂ ಆಗಿದ್ರೆ ಆ ವ್ಯಕ್ತಿ ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ? ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರವಾಗಿ ಏನಾಗಿದೆ? ಕಿರಿಕಿರಿ ಆಗಿರಬಹುದು, ರೀಸೆಂಟಾಗಿ ಬ್ರೇಕಪ್ ಆಗಿರಬಹುದು, ಯಾವುದೋ ಒಂದು ಸ್ಟ್ರಾಂಗ್ ವಿಚಾರ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಅನ್ನುವಂತಹ ಒಂದು ಸುದ್ದಿ ಬಂದಿರಬಹುದು. ಸೊ ಈ ವ್ಯಕ್ತಿ ನಿಮ್ಮ ಬ್ರೇಕಪ್ ಆದ ನಂತರ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಇದೆ? ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ? ನಿಮ್ಮ ರೀತಿಯ ಆ ವ್ಯಕ್ತಿಗೂ ಕೂಡ ಯೋಚನೆ ಇದೆಯಾ ಇಲ್ವಾ? ಇಲ್ಲಿ ನೀವೊಬ್ಬರೇ ಚಪ್ಪಾಳೆ ತಟ್ಟೋರಾಗಿದ್ದೀರಾ? ಆ ವ್ಯಕ್ತಿ ಹೇಗಿದ್ದಾರೆ? ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ? ಆ ವ್ಯಕ್ತಿಯ ಸಿಚುವೇಶನ್ ಈಗ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದಕ್ಕೆಲ್ಲ ಈ ಥರದ್ದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ವಾಟ್ಸಪ್ ಮುಖಾಂತರನೂ ಕೂಡ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ, ಈ ಕಾರ್ಡ್ ನೋಡ್ತಾ ಆ ವ್ಯಕ್ತಿ ಹೆಸರನ್ನ 3 ಬಾರಿ ನೀವು ಹೇಳಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪಾಗ್ತಾ ಇದೆಯಾ, ನಿಮ್ಮ ರೀತಿಯೇ ಕೂಡ ಆ ವ್ಯಕ್ತಿನೂ ಫೀಲ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಈ ವ್ಯಕ್ತಿಯ ಭಾವನೆಗಳು ಬ್ರೇಕಪ್ ಆದ ನಂತರ ಏನಾಗಿದೆ? ಇನ್ನೂ ಕೂಡ ಹೋಪ್ ಇಟ್ಕೊಂಡಿದ್ರೆ ನೀವು ಆ ವ್ಯಕ್ತಿ ಬರ್ತಾರೆ ನನ್ನ ಲೈಫಿಗೆ ಅನ್ನುವಂತಹ ಇನ್ನೂ ಕೂಡ ಹೋಪ್ ಇಟ್ಕೊಂಡಿದ್ರೆ ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ ನೋಡೋಣ. ಆ ವ್ಯಕ್ತಿ ಹೆಸರನ್ನ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ನೀವು ನೋಡಬೇಕಾಗತ್ತೆ. ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು, ಅದು ಚಿಕ್ಕ ಘಟನೆಗಳೇ ಆಗಿರಬಹುದು, ದೊಡ್ಡ ಘಟನೆ ಆಗಿರಬಹುದು, ಆ ವಿಚಾರನ ಡ್ರ್ಯಾಗ್ ಮಾಡಾಗಿರ್ಬೋದು, ಲ್ಯಾಗ್ ಮಾಡಾಗಿರಬಹುದು. ಓಕೆ, ನಾನು ಯೂನಿವರ್ಸಿಂದನೂ ಕೂಡ ನಿಮಗೆ ಕೆಲವೊಂದಷ್ಟು ಮೆಸೇಜ್ಗಳನ್ನು ತೆಗಿತಾ ಹೋಗ್ತಾ ಇದ್ದೀನಿ. ಓಕೆ, ಈ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೈ ಪ್ರಿಸ್ಟಸ್ ಬರ್ತಿದೆ, 10 ಆಫ್ ಪೆಂಟಿಕಲ್ಸ್ ಇದೆ. ಓಕೆ ಓಕೆ, ಇಲ್ಲಿ ಹೈ ಪ್ರಿಸ್ಟಸ್ ಬರ್ತಾ ಇದೆ. ಈ ವ್ಯಕ್ತಿ ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಬಹಳಷ್ಟು ಯೋಚನೆಗಳನ್ನು ಮಾಡಿದ್ದಾರೆ. ಅವ್ರಿಗವರೇ ಒಂದಷ್ಟು ಅವರ ಪರ್ಸ್ನಲ್ ವಿಚಾರವಾಗಿ ಬಹಳಷ್ಟು ಥಿಂಕ್ ಮಾಡಿದ್ದಾರೆ. ನನಗೆ ಈ ಸಂಬಂಧ ಬೇಕಾ ಬೇಡವಾ, ಇದರಿಂದ ನನಗೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ, ಅಥವಾ ಯಾರೋ ಅವ್ರಿಗೆ ಮ್ಯಾನುಪ್ಲೇಟ್ ಮಾಡುವಂಥದ್ದು, ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ವ್ಯಕ್ತಿಗೆ ಆಗ್ತಾ ಇಲ್ಲ. ಬಹಳಷ್ಟು ಥಿಂಕ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ವಿಚಾರವಾಗಿ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲೂ ಒಂದಷ್ಟು ಅವಕಾಶಗಳು ಈ ವ್ಯಕ್ತಿಯ ಲೈಫಲ್ಲಿ ಇರೋದ್ರಿಂದ ಈ ಸಂಬಂಧ ಅಷ್ಟೊಂದು ಮೇಜರಾಗಿ ಏನು ಅನ್ನಿಸ್ತಾ ಇಲ್ಲ ಈ ವ್ಯಕ್ತಿಗೆ. ನೀವು ಅಳ್ಬೋದು, ನೀವು ಅವ್ರ ಹತ್ರ ಅಂಗಲಾಚಬಹುದು, ಏನೇ ಆಗಿರಬಹುದು. ಬಹಳಷ್ಟು ಈ ವ್ಯಕ್ತಿಯ ಲೈಫಲ್ಲಿ ಬೇರೆ ಬೇರೆ ರೀತಿಯ ಅಪರ್ಚುನಿಟೀಸ್, ಹಣಕಾಸಿನ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ ಆಗಿರಬಹುದು, ಅಥವಾ ಅವರ ಫ್ಯಾಮಿಲಿ ಲೈಫಲ್ಲಿ ಆಗಿರಬಹುದು, ಅವಕಾಶಗಳು ಚೆನ್ನಾಗಿರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ವಿಚಾರ ಮೇಜರ್ ಅನ್ನುವಂಥದ್ದು ಅನ್ನಿಸ್ತಾ ಇಲ್ಲ. ನೀವು ಅಳ್ಬೋದು, ಏನೇ ಇರಬಹುದು. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇತ್ತೀಚೆಗೆ ಹೊಸ ರೀತಿಯಲ್ಲಿ ಯೋಚನೆ ಮಾಡಿರುವಂಥದ್ದು, ಹೊಸ ಭಾವನೆಗಳು, ಹೊಸ ರೀತಿಯಲ್ಲಿ ಥಿಂಕ್ ಮಾಡಿರುವಂಥದ್ದಾಗಿದೆ. ನನ್ನ ಆತನ ಲೈಫ್ ಬಗ್ಗೆ, ಆಕೆಯ ಲೈಫ್ ಬಗ್ಗೆ, ನಾನು ಇದೇ ರೀತಿ ಇರಬೇಕು, ಇದೇ ರೀತಿ ಲೈಫ್ನ ಲೀಡ್ ಮಾಡಬೇಕು, ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಅವರು. ಹೊಸ ಯೋಚನೆ ಬರುವಂಥದ್ದು, ಹೊಸ ರೀತಿಯಲ್ಲಿ. ಆ ರೀತಿ ಈ ಹಿಂದೆ ಕೂಡ ಎಷ್ಟೋ ಬಾರಿ ಜಗಳ ಆದಾಗ ಯೋಚನೆ ಮಾಡಿಲ್ಲ.
ಎಷ್ಟೋ ಬಾರಿ ಈ ರೀತಿ ಬ್ರೇಕಪ್ ಆಗುವಂಥದ್ದು ಹಂತಕ್ಕೆ ಬಂತು ಮತ್ತು ರೀಕನೆಕ್ಟ್ ಆಗಿದ್ದು ಜಾಸ್ತಿ ಇದೆ. ಬಟ್ ಆದರೆ ಈ ಸಲ ಮಾತ್ರ ಈ ವ್ಯಕ್ತಿ ಹೊಸ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಪ್ರಯತ್ನ ಆಗಿರಬಹುದು, ನೀವು ಅಳುತ್ತಿರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು, ಈ ವ್ಯಕ್ತಿಗೆ ಅಷ್ಟೊಂದು ಮೇಜರ್ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಆ ರೀತಿ ಈ ವ್ಯಕ್ತಿ ಏನು ಮಾಡ್ತಿದ್ದೀರಿ ನೀವು, ಈ ವ್ಯಕ್ತಿ ಯಾವುದಾದ್ರೂ ಒಂದು ಸಮಯದಲ್ಲಿ ನಿಮಗೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ, ಮೇಜರ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಮತ್ತೆ ರೀಕನೆಕ್ಟ್ ಆಗ್ತಾರೆ, ಬರುವಂತಹ ಸಾಧ್ಯತೆ. ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ನಿಮಗೆ ನೀವೇ. ಸೊ ಇದಲ್ಲದೆ ಇದ್ರೂ ಕೂಡ ಪ್ರಕೃತಿಯಿಂದ ನಿಮಗೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಲೈಫ್ ಆಗಿರಬಹುದು. ಇದೇ ಒಂದು ಲೈಫ್ ಅಲ್ಲ, ಈ ವ್ಯಕ್ತಿಯಿಂದ ನೀವು ದೂರ ಆದಮೇಲೆ ಆ ವ್ಯಕ್ತಿ ಬಹಳಷ್ಟು ಬದಲಾಗಿದ್ದಾರೆ, ಬಹಳಷ್ಟು ಆ ವ್ಯಕ್ತಿಯ ವಿಚಾರವಾಗಿಯೇ ಅವರು ಥಿಂಕ್ ಮಾಡುವಂಥದ್ದು, ಅವ್ರ ಲೈಫ್ ಬಗ್ಗೆ ಗಮನ ಕೊಡುವಂಥದ್ದು ಈ ರೀತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ನೀವೇ ಪ್ರಯತ್ನಗಳನ್ನು ಮಾಡಿ ಒಂದಷ್ಟು ಸಾಕಾಗಿ ಹೋಗಿರುವಂತಹ ಭಾವನೆಗಳಿದೆ. ಇದಲ್ಲದೇನೂ ಕೂಡ ನಿಮ್ಮ ಲೈಫಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳು, ಅವಕಾಶಗಳು ನಿಮಗೆ ಕೈ ಬೀಸಿ ಕರೀತಿದೆ, ನಿಮಗೆ ಅದ್ರ ಕಡೆ ಗಮನ ಇಲ್ಲ. ಇಲ್ಲಿ ನೋಡಿ, ಯೂನಿವರ್ಸ್ ಕಡೆಯಿಂದನೂ ಇಲ್ಲಿ ಚೂಸ್ ವೈಸ್ಲಿ ಅಂತ ಹೇಳಿ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಬುದ್ಧಿವಂತಿಕೆಯಿಂದ ಯಾವ ಡೈರೆಕ್ಷನ್ಗೆ ನೀವು ಹೋಗಬೇಕು ಅನ್ನುವಂತಹ ಯೋಚನೆ ಈಗ ಮಾಡಬಹುದು. ಬ್ರೇಕಪ್ ಆಗಿರಬಹುದು ಅಥವಾ ಈಗಷ್ಟೇ ಬ್ರೇಕಪ್ ಆಗ್ತಾ ಇರಬಹುದು. ನಿಮ್ಮ ಲೈಫಲ್ಲಿ ಏನಿರಬೇಕು ಏನಿರಬಾರ್ದು ಅಂತ ಹೇಳಿ ನೀವು ತಾಳ್ಮೆಯಿಂದ ಕೂತು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ. ನಿಮ್ಗೆ ಒಳ್ಳೆ ದಾರಿನೇ ಕಾಣಿಸುತ್ತೆ, ಒಳ್ಳೆ ದಾರಿನೇ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಮೇಜರ್ ಆಗಿ ಬಂದಿರೋದ್ರಿಂದ ನಿಮ್ಮ ಲೈಫ್ ಏನು ಇಲ್ಲಿಗೆ ಮುಗ್ದಿಲ್ಲ, ಹಾಳಾಗಿಲ್ಲ. ಹಾಗಂತ ಇದೇ ವಿಚಾರದಲ್ಲಿ ಡಿಪ್ರೆಷನ್ಗೆ ಹೋಗಿ ನೀವು ಕೊರಗಿ ಬೀಳ್ತೀರಿ ಅನ್ನೋದಿಲ್ಲ. ನೀವು ಎಲ್ಲ ಥರನೂ ಪ್ರಯತ್ನ ಮಾಡಾಯಿತು, ಎಲ್ಲ ರೀತಿಯೂ ಹೇಳಾಯಿತು, ಕೇಳಾಯಿತು, ಅವ್ರಿಗೆ ಟೈಮ್ ಕೊಟ್ಟಾಯಿತು, ಎಲ್ಲ ರೀತಿ ನಿಮ್ಗೆ ನೀವು ಯಾವ್ಯಾವ ರೀತಿಯಲ್ಲಿ ಸಾಧ್ಯ ಎಲ್ಲ ರೀತಿಯ ಆ ವ್ಯಕ್ತಿಗೆ ಒಪ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರಿ. ಬಟ್ ಆದರೆ ನಿಮ್ಮನ್ನು ಕಳ್ಕೊಂಡು ಅವ್ರು ಮಿಸ್ ಮಾಡ್ಕೊಳ್ತಾರೋ ಹೊರತು ನಿಮ್ಮ ಲೈಫ್ ಅಂತೂ ಯಾವುದೇ ರೀತಿ ಹಾಳಾಗೋದಿಲ್ಲ. ಸೊ ಚೂಸ್ ವೈಸ್ಲಿ ಅಂತ ಬಂದಿರೋದ್ರಿಂದ ನೀವು ಬುದ್ಧಿವಂತಿಕೆಯಿಂದ ನೀವು ಯಾವ ಡೈರೆಕ್ಷನ್ಗೆ, ಯಾವ ದಾರಿಗೆ ಹೋಗಬೇಕು ಅನ್ನುವಂತಹ ಮನಸ್ಸಿನಲ್ಲಿ, ಮೈಂಡಲ್ಲಿ ದೃಢವಾಗಿ ಥಿಂಕ್ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ನೋಡಿ, ಪ್ರಕೃತಿನೂ ಅದೇ ಹೇಳ್ತಾ ಇದೆ. ಆರಕಲ್ ಕಾರ್ಡ್ ಕೂಡ ನಾನು ತೆಗೆದೆ. ಓಕೆ, ಇದೊಂದು ಕಾರ್ಮಿಕ್, ಯಾವುದೋ ಒಂದು ಜನ್ಮದ ನಂಟು, ಯಾವುದೋ ಒಂದು ಬಾಂಧವ್ಯ ಇತ್ತು ಅವರ ನಡುವೆ, ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಈ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ನೀವು ಒಂದಾಗಲೇಬೇಕಾಗಿತ್ತು, ನಿಮ್ಮ ಇಷ್ಟದಂತೆನೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕಾಗಿತ್ತು. ಆ ವ್ಯಕ್ತಿ ಬಂದು ಹೋಗುವಂತಹ ಸಂದರ್ಭ ಒಂದು ಸೃಷ್ಟಿ ಆಗಿದೆ. ಆ ವ್ಯಕ್ತಿ ಬಂದು ಹೋಗ್ತಾ ಇದ್ದಾರೆ ಈಗಾಗಲೇ. ಬಟ್ ಆದರೆ ಇದೇ ನಿಮ್ಮ ಲೈಫ್ ಅಂದ್ಕೊಂಡು ನೀವು ಬಹಳಷ್ಟು ಕೊರಗ್ತಾ ಇದ್ದೀರಿ, ಯೋಚನೆಗಳನ್ನು ಮಾಡ್ತಾ ಇದ್ದೀರಿ. ಓಕೆ, ನಿಮ್ಮ ಎನರ್ಜಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಹೌದು, ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಂಬಂಧ ಹೀಗೆ ಬರಬೇಕಿತ್ತು, ಹಾಗೆ ಹೋಗಬೇಕಾಗಿತ್ತು. ಅದೇ ರೀತಿ ನೀವು ಕೂಡ ಒಂದಷ್ಟು ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆಯ ಜೀವನ, ಈ ಥರದೊಂದು ಬರಬೇಕಾಗಿತ್ತು ನನ್ನ ಲೈಫಲ್ಲಿ, ಇದ್ರ ಕತೆ ಮುಗಿದಿದೆ, ಇವರ ಪಾತ್ರ ನನ್ನ ಜೀವನದಲ್ಲಿ ಮುಗಿದಿದೆ ಅನ್ನುವ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕಾಗತ್ತೆ. ಏಕೆಂದರೆ ಆ ವ್ಯಕ್ತಿನೂ ಕೂಡ ಸ್ಟ್ರಾಂಗಾಗಿ ಅದೇ ರೀತಿನೇ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ತೋರಿಸುತ್ತಿಲ್ಲ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು. ನಿಮ್ಮ ವ್ಯಕ್ತಿಯ ಭಾವನೆ ಈ ರೀತಿ ಇದೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆದ ನಂತರ ಆ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ಅವರ ಲೈಫ್ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಒಂದಷ್ಟು ಮೆಸೇಜಸ್ಗಳನ್ನು ನಾನು ತೆಗಿತಾ ಹೋಗ್ತೀನಿ. ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ಏನಿದೆ ಸೈಕಿಕ್ ಮೆಸೇಜ್ ನಿಮಗೋಸ್ಕರ. ಓಕೆ, ಒಂದಷ್ಟು ಆರಿಕಲ್ ಮೆಸೇಜಸ್ ಏನಿದೆ ನಿಮಗೆ. ಓಕೆ, ಓಕೆ, ನಾನು ಎಲ್ಲನೂ ಹೇಳ್ತಾ ಹೋಗ್ತೀನಿ. 4 ಆಫ್ ವಾಂಡ್ಸ್ ಇದೆ, ಅದ್ಭುತವಾಗಿ ಕಾರ್ಡ್ಸ್ಗಳು ಬಂದಿದೆ. ನಾನು ಹೇಳ್ತಾ ಹೋಗ್ತೀನಿ. ಆ ವ್ಯಕ್ತಿಗೆ ರೈಟ್ ಡಿಸಿಷನ್ ತೊಗೊಳೋದಕ್ಕೆ ಬಂದಿಲ್ಲ.
ಇಲ್ಲಿ ಬ್ರೇಕಪ್ ಅಂತಲೂ ನಾನು ಈಗಲೇ ಹೇಳೋದಿಲ್ಲ. ಯಾಕೆಂದರೆ ಈ ವ್ಯಕ್ತಿ ನಿಮ್ಮಷ್ಟೇ ನಿಮ್ಮ ಹಾಗೆಯೇ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಕಾಲ್ ಬರ್ಬೋದು ಅನ್ನುವಂಥ ಅಪೇಕ್ಷೆ ಇದೆ. ಆ ವ್ಯಕ್ತಿಗೂ ಕೂಡ ನಿಮಗೂ ಕೂಡ ಆ ವ್ಯಕ್ತಿಯಿಂದ ಕಾಲ್ ಬರುತ್ತೆ ಅನ್ನುವಂಥ ಅಪೇಕ್ಷೆ ಇದೆ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಅವ್ರ ಮನೆ ಸಂಭ್ರಮನೋ ಅಥವಾ ಅವರ ಆಫೀಸಲ್ಲಿ ಖುಷಿಯಾಗಿರುವಂತಹ ವಾತಾವರಣನೋ ಆಗೇನು ಮಾಡಿಬಿಡ್ತಾರೆ, ಬೇಗ ನಿಮ್ಮನ್ನು ಮರೆಯೋದಕ್ಕೆ ಶುರು ಮಾಡೋದು ಅಥವಾ ಫೋನ್ಗಳನ್ನು ಇಗ್ನೋರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಆ ವ್ಯಕ್ತಿ ವಾಪಸ್ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಮರಳಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಶುರು ಆಗುತ್ತೆ. ನೀವೆಷ್ಟು ಮಿಸ್ ಮಾಡ್ಕೊಂಡಿದ್ರಿ ಈ ವ್ಯಕ್ತಿ ವಿಚಾರವಾಗಿ ಇತ್ತೀಚೆಗೆ, ಅಷ್ಟೇ ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ನಿಮ್ಮ ಹತ್ರ ಬರುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದಷ್ಟು ಅವಾಯ್ಡ್ ಮಾಡಿದ ಕೂಡಲೇ ಅಥವಾ ಏನಾದರೂ ಅವರ ಸಿಟ್ಟಿಂದ ನೀವು ಪದೇ ಪದೇ ಫೋನ್ ಮೆಸೇಜ್ ಮಾಡಿದ ತಕ್ಷಣವೇ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಏನಿರೋದಿಲ್ಲಲ್ಲ, ಅಲ್ಲಿ ನಿಮ್ಮ ಹತ್ರ ಹೇಳೋದಕ್ಕೂ ಅಂಥ ವಿಚಾರಗಳು ಏನೂ ಇರೋದೇ ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿ ಒಂದಷ್ಟು ಆ ಸಮಯಕ್ಕೆ ಆ ವ್ಯಕ್ತಿ ಬ್ಯುಸಿ ಇದ್ದಾಗ, ಆ ವ್ಯಕ್ತಿ ಕೆಲಸದಲ್ಲೋ ಇನ್ನೊಂದರಲ್ಲೋ ಬ್ಯುಸಿ ಇದ್ದಾಗ ಏನಾಗ್ತಿದೆ ಅಂತ ಹೇಳಿದ್ರೆ ನೀವು ಒಂದಷ್ಟು ಆ ವ್ಯಕ್ತಿ ಬಗ್ಗೆನೇ ನೀವು ರಾಂಗ್ ಡಿಸಿಷನ್ ಮಾಡ್ಕೊಳ್ಳುವಂಥದ್ದು, ಇಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಎತ್ಕೊಂಡು ನೀವೇ ಗಲಾಟೆಗಳನ್ನು ಮಾಡುವಂಥದ್ದು ಆಗಿರುತ್ತೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತಾಳ್ಮೆಯಿಂದ ಕೂತ್ಕೊಂಡು ನೀವೇ ಯೋಚನೆ ಮಾಡಿ, ಇಂಥ ಸಂದರ್ಭ ಬಂದಾಗ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಆ ವ್ಯಕ್ತಿಗೂ ಕೂಡ ಒಂದಷ್ಟು ಟೈಮ್ನ ಕೊಡಿ ಅಂತ ನಾನು ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ ಸೈಕಿಕ್ ಮೆಸೇಜ್ ಏನು ಬಂದಿದೆ ಗೊತ್ತಾ, ಇದೊಂದು ವೇಟಿಂಗ್ ಗೇಮ್. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಬ್ರೇಕಪ್ ಆಯಿತು ಅಂತ ಹೇಳ್ತಾರ ಓಕೆ, ನೀನು ನನಗೆ ಬೇಡ ಅಂತ ಹೇಳ್ತಾರ ಅದು ಓಕೆ, ಅವ್ರು ನಿಮ್ಮಿಂದ ದೂರ ಹೋಗಿದಾರಾ ಅದು ಓಕೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಆ ವ್ಯಕ್ತಿ ಅಷ್ಟೇ ಬೇಗ ನಿಮ್ಮ ಹತ್ರಕ್ಕೆ ಬರ್ತಾರೆ. ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಇಲ್ಲಿ 2nd ಕಾರ್ಡ್ ಇದಾಗಿರೋದ್ರಿಂದ ನಿಮ್ಮ ಮನಸ್ಸಿಗೆ ಭಾಳಷ್ಟು ತಳಮಳ ಆಗ್ತಾ ಇರುತ್ತೆ. ಅಯ್ಯೋ ಇದು ಮುಗ್ದೇ ಹೋಯ್ತು, ಇದು ಸಂಬಂಧ ಬಿಟ್ಟೇ ಹೋಯ್ತು, ನಾವು ಯಾರಿಗೋಸ್ಕರ ಬಂದಿಲ್ಲಲ್ಲ, ಈಗ ಒಂದು 2 ವರ್ಷದಿಂದನೋ 3 ವರ್ಷದಿಂದನೋ 10 ವರ್ಷದಿಂದನೋ ಇವ್ರಿಗೋಸ್ಕರ ನಾವೇನು ಬದುಕಲಿಲ್ಲಲ್ಲ. ಅದೇ ರೀತಿ ಈಗ ಎಷ್ಟು ತಾಳ್ಮೆಯಿಂದ ಇರ್ತೀರಿ ಅಷ್ಟೇ ಒಳ್ಳೆಯದು. ಅಷ್ಟೇ ಆ ವ್ಯಕ್ತಿ ನೀವು ಎಷ್ಟು ಅವರಿಂದ ದೂರ ಸರಿತೀರಿ ಅಷ್ಟು ಆ ವ್ಯಕ್ತಿ ನಿಮ್ಮ ಹತ್ತಿರ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ. ನೀವು ಎಷ್ಟು ಆ ವ್ಯಕ್ತಿಯಿಂದ ಆ ವ್ಯಕ್ತಿಯ ಕಾಂಟ್ಯಾಕ್ಟಿಂದ ನೀವು ಎಷ್ಟು ದೂರ ಹೋಗ್ತೀರಿ ಆ ವ್ಯಕ್ತಿ ಮರಳಿ ನಿಮ್ಮ ಒಟ್ಟಿಗೆ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ನೀವು ಇಲ್ಲಿ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗುವಂಥದ್ದು, ನೀವು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ನೀವು ಆ ವ್ಯಕ್ತಿಯ ವಿಚಾರವಾಗಿ ಯಾವುದೋ ಒಂದು ಪಾಸ್ಟಲ್ಲಿ ನಡೆದಿರುವಂತಹ ಘಟನೆಗಳನ್ನು ಮೈಂಡ್ನಲ್ಲಿ ಇಟ್ಕೊಂಡು ಬಹಳಷ್ಟು ಆ ವ್ಯಕ್ತಿಯ ವಿಚಾರವಾಗಿ ಜಡ್ಜ್ ಮಾಡುವಂಥದ್ದು, ಈ ರೀತಿ ನಿಮಗೆ ನೀವು ಮಾಡ್ಕೊಂಡಿರೋದು ಅಂತ ಹೇಳಿ ತೋರಿಸುತ್ತೆ ಇದು. ಓಕೆ, ಇಲ್ಲಿ ಲಿಫ್ಟಿಂಗ್ ದಿ ವೇಲ್ ಅಂತ ಹೇಳಿ ಬರ್ತಾ ಇದೆ. ನೀವೆಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ಅವರಿಂದ ದೂರ ಹೋಗ್ತೀರಿ, ಅವರ ರಿಯಾಲಿಟಿ ಅವಾಗ ನೀವು ನೋಡ್ಬೋದು. ಇಲ್ಲಿ ಲಿಫ್ಟಿಂಗ್ ದಿ ವೇಲ್ ಅಂತ ಬರ್ತಾ ಇದೆ ಅಂದರೆ ಅವರು ಹಾಕ್ಕೊಂಡಿರುವಂತಹ ಮುಖವಾಡನ ನೀವು ಆರಾಮಾಗಿ ಕಳಚ್ಬೋದು. ಹೇಗೆ ಅವರು ನಿಜ ಮುಖವಾಡ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ, ನಾನು ಬಿಟ್ಟರು ಇವ್ರು ಬಿಡಲ್ಲ, ಇವ್ರು ದೂರ ಹೋಗಲ್ಲ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಇದೆ. ಸೊ ಅವರು ಕೂಡ ಅದೇ ರೀತಿ ಮಿಸ್ ಮಾಡ್ಕೊಳ್ತಾರೋ ಇಲ್ವೋ ಅನ್ನುವಂತಹ ಅನುಮಾನಗಳು ಕೂಡ ಅಷ್ಟೇ ನಿಮಗೂ ಕೂಡ ಇದೆ. ಸೊ ಹಾಗಾಗಿ ಒಂದಷ್ಟು ನೀವು ಎಷ್ಟು ದೂರ ಸರಿತೀರಿ, ಎಷ್ಟು ಅವರಿಂದ ಅವಾಯ್ಡ್ ಮಾಡ್ತೀರಿ, ಎಷ್ಟು ಅವ್ರ ಕಾಂಟ್ಯಾಕ್ಟಿಗೆ ಸಿಗದಂಗೆ ಇರ್ತೀರಿ, ಅವರು ಆಗ ನಿಮ್ಮನ್ನು ಹುಡುಕಿ ಬರುವ ಸಾಧ್ಯತೆ ಹೆಚ್ಚಿದೆ. ಇದೊಂದು ವೇಟಿಂಗ್ ಗೇಮ್ ಅಂತಲೇ ಏನು ಬಂದಿದೆಯಲ್ಲ ಅದು ನಿಜವಾಗ್ಲೂ ಇದೆ ಅಂತ ಹೇಳ್ಬೋದು. ಆ ವ್ಯಕ್ತಿ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಇನ್ನೂ ಕೂಡ ಇದು ಬ್ರೇಕಪ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಇದು 2nd ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಂದ ಬ್ರೇಕಪ್ ಆದ ನಂತರ ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆಯಾ, ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಸ್ವಾಟ್ಸ್ ಬಂದಿದೆ. ಹೊಸದಾಗಿ ಯೋಚನೆ ಮಾಡಿರುವಂತಹದ್ದು, ಹೊಸ ಯೋಚನೆ, ಹೊಸ ಡಿಸಿಷನ್ ತೊಗೊಂಡು ಆ ವ್ಯಕ್ತಿ ಮೂವ್ ಆನ್ ಆಗ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ 3rd ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ.
ಅವ್ರಿಗೆ ಹೊಸದಾಗಿ ಯೋಚನೆ ಬಂದಿದೆ, ನ್ಯೂ ಬಿಗಿನಿಂಗ್, ಹೊಸ ಜೀವನ, ಹೊಸ ಲೈಫ್ ಸ್ಟೈಲ್, ಹೊಸ ಪಾರ್ಟ್ನರ್, ಹೊಸ ಆಪರ್ಚುನಿಟಿ, ಹೊಸ ವ್ಯಕ್ತಿ ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದ ನೀವು ಬಹಳಷ್ಟು ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೀರಿ. ಆದರೆ ಆ ವ್ಯಕ್ತಿ ಒಂದಷ್ಟು ಅವ್ರನ್ನೇ ಮದುವೆ ಆಗಬೇಕು ಅನ್ನೋ ಥರನೋ ಅಥವಾ ಅವ್ರ ಜೊತೆಗೆ ಇರಬೇಕು ಅನ್ನುವ ರೀತಿನೋ ಇದನ್ನು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂತಲೇ ತೋರಿಸುತ್ತೆ. ಇತ್ತೀಚೆಗೆ ಅವರ ವರ್ತನೆಯೂ ಅದೇ ರೀತಿ ಆಗಿತ್ತು. ಇದು ನೀವೇ ಕಂಡಿಡಿದಿದ್ದಂಥದ್ದು ಬಿಟ್ಟರೆ ಅವರೇ ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಂಥದ್ದಾಗಲಿ ಆ ಥರದ್ದು ಯಾವುದೂ ನಡೆಯಲ್ಲ. ಏಕೆಂದರೆ ಅವರು ಸಡನ್ನಾಗಿ ಡಿಸಿಷನ್ ತೊಗೊಂಡು ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ನೋಡಿ ತುಂಬ ಅಟ್ರ್ಯಾಕ್ಟ್ ಆಗಿರುವಂಥದ್ದು, ಆ ವ್ಯಕ್ತಿಯೊಟ್ಟಿಗೆ ನನ್ನ ಲೈಫ್ನ ಕಳಿಬೇಕು ಅನ್ನುವಂತಹ ಡಿಸಿಷನ್ ಈ ವ್ಯಕ್ತಿ ತೊಗೊಂಡಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವರು ಸಡನ್ ಚೇಂಜ್, ಮದುವೆ ಆಗೋ ತನಕನೂ ಹೋಗುತ್ತೆ, ಫ್ಯಾಮಿಲಿಗಳಿಗೆಲ್ಲ ಒಪ್ಪಿಸುವಂಥದ್ದು ಅಥವಾ ಬಹಳಷ್ಟು ಫ್ಯಾಮಿಲಿ ಫ್ರೆಂಡ್ ರೀತಿ ಮಾಡುವಂಥದ್ದು, ಈ ರೀತಿ ಇವರು ಏನಿದೆಯಲ್ಲ ಭಾಳ ಬೇಗನೆ ಇವರಿಬ್ಬರ ನಡುವೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಸ್ಟ್ರಾಂಗ್ ಆಗಿದೆಯಲ್ಲ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಅಷ್ಟೇ ಬೇಗ ಕಾಲ ಕಳೆಯುವಂಥದ್ದು, ಬೇಗ ಹೊಂದಿಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಇದರಿಂದ ನಿಮಗೆ ಮಾನಸಿಕವಾಗಿ ಬಹಳಷ್ಟು ಚಿಂತೆಗೊಳಗಾಗುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಚಾರನೆ ದಿಕ್ಕೆ ತೋಚದೇ ಇರುವಂಥದ್ದು. ಇಲ್ಲಿ ನೋಡಿ ಚಂದ್ರ ಉಲ್ಟಾ ಇರುವಂಥದ್ದು, ಮನಸ್ಸಿಗೆ ಸಮಾಧಾನನೇ ಇಲ್ಲ, ಪದೇ ಈ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಮುಂದೆ ಹೇಗಿರಬೇಕು ಅನ್ನುವಂತಹ ಡಿಸಿಷನ್ನೇ ಬರೋದಕ್ಕಾಗ್ತಾ ಇಲ್ಲ. ಒಂದು ರೀತಿಯಾದಂತಹ ಗೋಜಿನ ರೀತಿಯಲ್ಲಿ ನೀವು ಇದೀರಿ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಇದೆ. ಇಲ್ಲಿ ಒಂದು ದಿನ ನೀವು ಚೆನ್ನಾಗಿರ್ತೀರಿ, ನಿಮ್ಮ ಮೂವ್ ಆನ್ ಆಗಿಬಿಡಬೇಕು ಅಂತ ಹೋಗ್ತೀರಿ. ಓಕೆ, ಇನ್ನೊಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಮರಳಿ ಅದೇ ಯೋಚನೆ, ಅದೇ ನೆನಪು ಮತ್ತೆ ಬರಬಹುದೇನೋ ಅನ್ನುವಂತಹ ಕಾಯುವಂಥದ್ದು, ಈ ರೀತಿ ಎಲ್ಲ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಬಟ್ ಇಲ್ಲಿ ಆ ವ್ಯಕ್ತಿಯ ಭಾವನೆ ಏನಾಗಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಒಟ್ಟಿಗೆ ಬಹಳಷ್ಟು ಚೆನ್ನಾಗಿದ್ದಾರೆ, ಬಹಳಷ್ಟು ಮುಂದೆ ಲೈಫ್ನ ಲೀಡ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ. ಇಲ್ಲಿ 6 ಬಂದಿರೋದ್ರಿಂದ ನಿಮ್ಮ ಥರ್ಡ್ ಐ ಚಕ್ರ ಏನಿದೆಯಲ್ಲ ಅದು ಬ್ಲಾಕೇಜ್ ಆಗಿರೋದ್ರಿಂದ ಏನಾಗುತ್ತೆ, ಒಂದಷ್ಟು ನಿಮ್ಮಿಂದ ಇಂಥ ಇನ್ಸಿಡೆಂಟ್ಗಳು ನಡೆಯುವಂಥದ್ದು. ದಯವಿಟ್ಟು ನಿಮ್ಮ ಥರ್ಡ್ ಐನ ನೀವು ಓಪನ್ ಮಾಡ್ಕೊಳ್ಳುವಂಥದ್ದು, ಕೂರುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆದರೆ ಎ ನ್ಯೂ ಅರ್ತ್ ಅಂದರೆ ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ಜೀವನ ಮಾಡಬೇಕು, ಮುಂದೆ ನಾನು ಯಾವ ರೀತಿ ಹೋಗಬೇಕು, ನನ್ನ ಲೈಫಲ್ಲಿ ನನಗಿಷ್ಟೇನಾ, ನನಗೆ ದಾರಿನೇ ಇಲ್ವಾ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಒಳ್ಳೆಯ ದಾರಿ ಕಾಣುವಂಥದ್ದು ಕೂಡ ನಿಮ್ಮ ಲೈಫಲ್ಲಿದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ನೀವು ಒಂದಷ್ಟು ಬ್ಲ್ಯಾಂಕ್ ಆಗಿದ್ದೀರಿ, ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಒಳ್ಳೆಯ ವಿಷನ್ ಅಂದರೆ ನಿಮ್ಮ ಲೈಫಲ್ಲಿ ನಾನು ಯಾವ ರೀತಿ ಇರಬೇಕು ಅನ್ನುವಂತಹದ್ದು ಇವತ್ತೇ ಇರಿ. ಯಾರು ಇಷ್ಟು ವರ್ಷ ನಿಮ್ಮ ಜೊತೆ ಚೆನ್ನಾಗಿದ್ದಂಥವ್ರಿಗೆ ಥರ್ಡ್ ಪಾರ್ಟಿ ಬಂದ ತಕ್ಷಣವೇ ಇಷ್ಟು ಬೇಗ ಚೇಂಜ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಮನುಷ್ಯರಲ್ವಾ, ನಿಮ್ಮ ಹಾಗೆ ಅವರು ಮನುಷ್ಯರಲ್ವಾ, ನಿಮ್ಮ ಹಾಗೆ ಅವರು ಪ್ರೀತಿಸ್ತವ್ರಲ್ವಾ, ಅವರೇ ಅಷ್ಟೊಂದು ಬದಲಾಗಿದ್ದಾರೆ ಅಂತ ಹೇಳಿದ್ರೆ ನೀವು ಯಾಕೆ ಇನ್ನೂ ಕೂಡ ಆ ವ್ಯಕ್ತಿಯ ವಿಚಾರವಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಿ? ಯಾಕೆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು, ಬರಬೇಕು, ಮಾತಾಡಬೇಕು, ಇಷ್ಟೆಲ್ಲ ಟೆನ್ಷನ್ ಬೇಕಾಗಿದೆಯಾ? ಮುಂದಕ್ಕೆ ಹೋಗಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದೆ. ನೀವೇನು ಮಾಡ್ತಿದ್ದೀರಿ, ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಳುವಂಥದ್ದು, ಆ್ಯಂಗ್ಸೈಟಿ ಫೀಲ್ ಮಾಡ್ಕೊಳ್ಳುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಇಷ್ಟೆಲ್ಲ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಬಟ್ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಕೂಡ ಇದೇ. ಯಾವಾಗಲೂ ಅಷ್ಟೇ ನಮ್ಮ ಲೈಫಲ್ಲಿ ಯಾವುದೇ ಒಂದು ಹೊಸ ತಿರುವು ಬರಬೇಕು ಅಂದ್ರೂ ಕೂಡ ನೋವಿನ ಅಂತ್ಯ ಒಂದಿದ್ದೇ ಇರುತ್ತೆ. ಅದೇ ರೀತಿಯೇ ಇದೊಂದು ನೋವಿನ ಅಂತ್ಯ, ಸಂತೋಷದ ಶುರುವಾತ್ ಇಲ್ಲಿಂದನೇ ಶುರುವಾಗುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.